ಹಾಯ್ ಮಕ್ಕಳ, ನಾನು ನಿಮ್ಮ ಶಿಲ್ಪ ಟೀಚರ್ ಮಾತಾಡ್ತಾ ಇರೋದು. ಈಗ ನಾವು ಮೈಲಿಗಲ್ಲು ಒಂದಕ್ಕೆ ಸಂಬಂಧಿಸಿದಂತಹ 5 ಅಕ್ಷರಗಳನ್ನೊಳಗೊಂಡ ಮೊದಲನೇ ಹಂತದ ಬಗ್ಗೆ ತಿಳಿಯೋಣ. ಇದು 5 ಅಕ್ಷರಗಳನ್ನು ಒಳಗೊಂಡಿದೆ. ಮೊದಲನೇ ಅಕ್ಷರ ರ. ಏನು ಮಕ್ಕಳ? ರ. ಹೇಳಿ ರ. ಮತ್ತೊಮ್ಮೆ ಹೇಳಿ ರ. ಎರಡನೇ ಅಕ್ಷರ ಗ. ಏನು ಮಕ್ಕಳ? ಗ. ಹೇಳಿ ಗ. ಹಾಗೆಯೇ ಮೂರನೆಯ ಅಕ್ಷರ ಯಾವುದು? ಸ. ಏನು ಮಕ್ಕಳ? ಸ. ಹೇಳಿ ಸ. ಅದೇ ಥರ ನಾಲ್ಕನೆಯ ಅಕ್ಷರ ದ. ಹೇಳಿ ಮಕ್ಕಳ ದ. ಮತ್ತೊಮ್ಮೆ ಹೇಳಿ ದ. ಹಾಗೆಯೇ ಐದನೇ ಅಕ್ಷರ ಆ. ಹೇಳಿ ಆ. ಮತ್ತೊಮ್ಮೆ ಹೇಳಿ ಆ. ಈಗ ನಾವು ಈ 5 ಅಕ್ಷರಗಳಿಂದ ಪದ ರಚನೆ ಮಾಡೋಣ. ಮೊದಲನೆಯ ಪದ ರಸ. ಹೇಳಿ ರಸ. ರಸ. ಹಾಗೆಯೇ ಎರಡನೆಯ ಪದ ಗರಗಸ. ಗರಗಸ. ಗ ರ ಗ ಸ. ಗರಗಸ. ಮೂರನೆಯ ಪದ ಸರ. ಹೇಳಿ ಮಕ್ಕಳ ಸರ. ಸರ. ಮುಂದಿನ ಪದ ದಸರಾ. ಹೇಳಿ ದಸರಾ. ದ ಸ ರ. ದಸರಾ. ಹಾಗೆಯೇ ಮುಂದಿನ ಪದ ಅರ. ಹೇಳಿ ಮಕ್ಕಳ ಅರ. ಮತ್ತೊಮ್ಮೆ ಹೇಳಿ ಅರ. ಮುಂದಿನ ಪದ ಅರಸ. ಮಕ್ಕಳ ಅರಸ. ಅರಸ. ಈಗ ನಾವು ಒಂದು ಚಟುವಟಿಕೆಯನ್ನು ನೋಡೋಣ. ಒಂದು ಕಡೆ ಚಿತ್ರವಿದೆ, ಮತ್ತೊಂದು ಕಡೆ 3 ಪದಗಳಿದೆ. ಆ ಪದಗಳು ಯಾವ್ಯಾವುದು? ಸರ, ಗರಗಸ, ರಸ. ಇದಕ್ಕೆ ಸರಿ ಹೊಂದುವ ಪದ ಯಾವುದು ಗುರುತಿಸಿ? ರಸ. ವೆರಿ ಗುಡ್. ರಸ. ಹಾಗೆ ಎರಡನೆಯ ಚಿತ್ರ ಮತ್ತು 3 ಪದಗಳು ಅರಸ, ಅರ, ದಸರ. ಯಾವುದು ಸರಿ ಹೊಂದುವ ಉತ್ತರ? ಅರ. ಗುಡ್. ಅದೇ ಥರ ಈಗ ಮತ್ತೊಂದು ಚಟುವಟಿಕೆ. ಒಂದು ಕಡೆ 4 ಪದಗಳಿದೆ, ಮತ್ತೊಂದು ಕಡೆ 4 ಚಿತ್ರಗಳಿವೆ. ಆದರೆ ಅವು ಬೇರೆ ಬೇರೆಯಾಗಿವೆ. ಈಗ ಸರಿ ಹೊಂದುವುದನ್ನು ನಾವು ಗೆರೆ ಎಳೆದು ಹೊಂದಿಸಬೇಕು. ಮೊದಲನೇ ಪದ ಅರಸ. ಗೆರೆ ಎಳೆದು ಹೊಂದಿಸಿ. ವೆರಿ ಗುಡ್. ಯಾವುದು? ಅರಸ. ಎರಡನೆಯದು ಯಾವುದು? ಸರ. ಹೊಂದಿಸಿ ಗೆರೆ ಎಳೆದು. ವೆರಿ ಗುಡ್. ಸರಿಯಾಗಿದೆ. ಹಾಗೆಯೇ ಮೂರನೆಯದು ಗರಗಸ. ಯಾವುದು ಉತ್ತರ? ಗೆರೆ ಎಳೆದು ಹೊಂದಿಸಿ. ಸರಿಯಾದ ಉತ್ತರ. ನಾಲ್ಕನೆಯದು ದಸರಾ. ಉತ್ತರ ಸರಿ ಇದೆ. ಹಾಗಾದರೆ ಈಗ ನಾವು ಏನೆಲ್ಲ ತಿಳ್ಕೊಂಡ್ವಿ? ಮೊದಲನೇ ಹಂತದ 5 ಅಕ್ಷರಗಳು, ಅದರ ಪದರಚನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳ? ಹೌದಲ್ಲ? ಥ್ಯಾಂಕ್ ಯು.